ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಅದು ಇಷ್ಟೊತ್ತಿನಲ್ಲಿ? ಅದು ತುಂಬ ಬಾಯಾರಿಕೆ ಆಗ್ತಿತ್ತು, ನೀರು ಕುಡಿಯೋಣ ಅಂತ ಹಾಲಿಗೆ ಬಂದ. ಏನು ಹೇಳ್ತಾ ಇದೆಯಮ್ಮ? ಸ್ನೇಹಿತೆ ಅಷ್ಟೇ. ಸ್ನೇಹಿತನ ಹೆಂಡತಿ ದೃಷ್ಟಿಲಿ ನೋಡೋದು ತಪ್ಪಾಗುತ್ತೆ. ಇವತ್ತು ಒಂದು ದಿವಸ ಮನೆಯಲ್ಲೇ ಇದ್ಬಿಡಿ, ಆಫೀಸಿಗೆ ಹೋಗಬೇಡಿ. ಆಫೀಸ್ ಕೆಲಸ ಏನಿದ್ರು ಕರಣ್ ನೋಡ್ಕೋತಾನೆ ಇವತ್ತು. ಅದು ಸಾಧ್ಯ ಇಲ್ಲ. ಇವತ್ತು ವಿಕ್ರಮ್ ಅವರು ಆಫೀಸಿಗೆ ಬರ್ತಿದ್ದಾರೆ, ನಾನು ಹೋಗಲೇಬೇಕು. ಅಲ್ಲಿವರೆಗೂ ನನಗೆ ಚಿಂತೆ ಇಲ್ಲ. ನಿಮ್ಮ ಪ್ರಯತ್ನಗಳು ಯಾವಾಗ ಸೋತೋಗ್ತಾವೋ ಆವಾಗ ನಾನು ಅರ್ಜುನ್ನ ಮದುವೆ ಆಗೋದಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅಮೃತ, ನಿನ್ನಿಂದ ಒಂದು ಸಹಾಯ ಆಗಬೇಕಮ್ಮ, ಮಾಡ್ತೀಯಾ? ಏನು ಹೇಳಿಯಪ್ಪ? ನನ್ನಿಂದ ಆದರೆ ಖಂಡಿತ ಮಾಡ್ತೀನಿ. ಏನೂ ಇಲ್ಲಮ್ಮ, ನಾನು ಸ್ವಲ್ಪ ಅರ್ಜೆಂಟಾಗಿ MLA ಸಾಹೇಬ್ರನ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ನಿನ್ನೆ ನಮ್ಮ ಆಫೀಸಿಗೆ ಬಂದಿದ್ದಾರಲ್ಲ ವಿಷ್ಣು ಅವರು, ಅವ್ರ ಆಫೀಸ್ಗೆ ಹೋಗಿ ಈ ಅಗ್ರಿಮೆಂಟ್ ಪೇಪರ್ಸ್ಗೆ ಒಂದು ಸಿಗ್ನೇಚರ್ ಮಾಡಿಸ್ಕೊಂಡು ಬರೋಕ್ಕಾಗತ್ತಮ್ಮ? ಇಲ್ಲ, ನಾನು ಹೋಗಲ್ಲ. ನನಗಿನ್ಮೇಲೆ ಆಫೀಸ್ ಕೆಲಸಗಳು, ಅದಕ್ಕೆ ಸಂಬಂಧಪಟ್ಟಿರೋ ಯಾವ ಕೆಲಸಗಳನ್ನೂ ಹೇಳಬೇಡಿ. ನನಗೆ ಇದು ಯಾವುದರಲ್ಲೂ ಆಸಕ್ತಿ ಇಲ್ಲ. ಅದು ಹಾಗಲ್ಲ ಅಮೃತ. ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ. ಈ ವಿಷಯದಲ್ಲಿ ನನಗೆ ಹೆಚ್ಚಿಗೆ ಬಲವಂತ ಮಾಡಬೇಡಿ. ವಿಷ್ಣು ಆಫೀಸಿಗೆ ಹೋಗ್ಬಾ ಅಂದರೆ ಅಮೃತ ಯಾಕಾಗಲ್ಲ ಅಂತ ಹೇಳ್ತಿದ್ದಾಳೆ. ಅವಳಿಗೆ ಅಲ್ಲಿ ಹೋಗೋಕ್ಕೆ ಯಾಕೆ ಹೋಗ್ತಾ ಇಲ್ಲ? ಇದರಿಂದಾನೇ ಗೊತ್ತಾಗುತ್ತೆ ನನ್ನ ಅನುಮಾನ ನಿಜ ಅಂತ. ಇದಕ್ಕೂ ಮುಂಚೆ ವಿಷ್ಣುಗೂ ಅವಳಿಗೂ ಪರಿಚಯ ಇತ್ತು ಅನ್ನೋದು ಸತ್ಯ. ಅಮೃತ, ಯಾಕೆ ಹೀಗೆ ಮಾಡಿದೆ? ನಾನೇನು ಮಾಡಿದೆ ಚಿಕ್ಕಮ್ಮ? ನೀನು ಅವ್ರು ಹೇಳಿದ ಜಾಗಕ್ಕೆ ಹೋಗಲ್ಲ ಅಂತ ಯಾಕೆ ಹೇಳ್ದೆ? ನೀನು ಹೋಗಲ್ಲ ಅಂತ ಹೇಳಿ ತಪ್ಪು ಮಾಡಿದೆ ಅಮೃತ. ನೀನು ಅಲ್ಲಿಗೆ ಹೋಗ್ಬೇಕಿತ್ತು. ಇಲ್ಲ ಚಿಕ್ಕಮ್ಮ, ನಾನು ಸರಿಯಾದ ನಿರ್ಧಾರನೇ ಮಾಡಿದ್ದೀನಿ. ನಾನು ಅಲ್ಲಿಗೆ ಹೋದರೆ ಆ ಮನುಷ್ಯನ ಮುಖ ನೋಡಿದ ತಕ್ಷಣ ನನಗೆ ಗೊತ್ತಿಲ್ಲದೆ ಅವನ ಮೇಲೆ ಕೋಪ ಬರುತ್ತೆ. ಮನಸ್ಸಿಗೆ ಏನೋ ಒಂಥರ ಹಿಂಸೆ ಅನಿಸುತ್ತೆ, ಕಚ್ಚಿ ಸಾಯಿಸಬೇಕು ಅನಿಸುತ್ತೆ. ಅವ್ರನ್ನ ನೋಡಿದ್ರೆ ತುಂಬ ಕೆಟ್ಟ ಮನುಷ್ಯ ಅನ್ನೋ ಭಾವನೆ ಮೂಡುತ್ತೆ. ಅದಕ್ಕೆ ಅವ್ರ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂತಾನೆ ಹೋಗಲ್ಲ ಅಂತ ಹೇಳಿದ್ದು. ಇದೇ ಮೊದಲನೇ ಸಲ ಕಾರಣ ಇಲ್ಲದೆ ಒಬ್ಬ ಮನುಷ್ಯನ ಕಚ್ಚಿ ಸಾಯಿಸಬೇಕು ಅನ್ನಿಸ್ತಿರೋದು. ನೀನು ಅವನು ನೋಡಿದ ತಕ್ಷಣ ಕೋಪ ಬಂದ್ರು ಅದನ್ನ ಹತೋಟಿಗೆ ತಗೊಂಡು ಅಲ್ಲಿಗೆ ನೀನು ಹೋದ್ರೆ ನಿನ್ನ ಬಹಳ ದಿನಗಳ ಆಸೆ ನೆರವೇರುತ್ತೆ ಅಮೃತ. ನನ್ನ ಬಹಳ ದಿನಗಳ ಆಸೆನಾ? ನಿಮ್ಮ ಮಾತಿನ ಅರ್ಥ ಏನು ಚಿಕ್ಕಮ್ಮ? ನೀನು ಅಲ್ಲಿಗೆ ಹೋದ್ರೆ ನಿನ್ನ ಶತ್ರು ಸಿಗ್ತಾನೆ ಅಂತ ನನಗೆ ಅನಿಸ್ತಾ ಇದೆ ಅಮೃತ. ಆದ್ರೆ ಆ ಶತ್ರು ಯಾರು ಅಂತ ನನಗೆ ತಿಳಿತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ನೀನು ಅಲ್ಲಿಗೆ ಹೋಗು ಅಂತ. ರೀ ಒಂದು ನಿಮಿಷ ನಿಂತ್ಕೊಳ್ಳಿ. ನಿಮ್ಮ ದಮ್ಮಯ್ಯ ಅಂತೀನಿ, ಇವತ್ತೊಂದು ದಿವಸ ಮನೇಲೇ ಇದ್ಬಿಡಿ ನೀವು. ಹೇಮಾ, ಏನಾಗಿದೆ ನಿನಗೆ ಇವತ್ತು? ನಾನು ಏನಾದರೂ ಊರು ಬಿಟ್ಟು ಹೋಗ್ತಾ ಇದ್ದೀನ? ಡೈಲಿ ಹೋದಾಗೆ ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ನೀನು ಆ ಶಾಸ್ತ್ರಿಗಳ ಮಾತು ಕೇಳಿ ಟೆನ್ಷನ್ ಮಾಡ್ಕೊಂಡಿದ್ಯಾ? ಮೊದಲು ನೀನು ಅಮ್ಮ ಇಬ್ಬರು ಶಾಸ್ತ್ರಿಗಳ ಮಾತು ಕೇಳೋದನ್ನ ಬಿಡಿ. ಅಯ್ಯೋ, ಅದು ಹಾಗಲ್ಲ ರೀ. ಇದುವರೆಗೂ ಶಾಸ್ತ್ರಿಗಳು ಹೇಳಿರೋದು ಯಾವುದು ಸುಳ್ಳಾಗಿಲ್ಲ. ಅದು ಅಲ್ಲದೆ ಇವತ್ತು ನಿಮಗೆ ಕಂಟಕ ಇದೆ ಅಂತ ಅವ್ರು ಹೇಳಿದ್ದಾರೆ. ಹಾಗಿರುವಾಗ ನೀವು ಆಚೆ ಹೋಗೋದು ಸರಿ ಇಲ್ಲ ರೀ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತಿದೆ. ಹಾಗೆ ಯಾರ ಮಾತನ್ನು ನಂಬಬೇಕು ಯಾರ ಮಾತು ನಂಬಾರ್ದು ಅನ್ನೋದು ನನಗೆ ಗೊತ್ತಿದೆ.
ನಿಮಗೆ ಹೇಗೆ ಶಾಸ್ತ್ರಿಗಳ ಮೇಲೆ ನಂಬಿಕೆ ಇದೆಯೋ ಹಾಗೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಅಲ್ಲ ನಿಮಗೆ ಹೇಗೆ ಹೇಳಲಿ ನಾನು? ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಇವತ್ತು ಒಂದು ದಿವಸ ಆಫೀಸಿಗೆ ಹೋಗ್ಲಿಲ್ಲ ಅಂದ್ರೆ ಏನಾಗೋಗ್ಬಿಡತ್ತೆ ಹೇಳಿ? ನನ್ನ ಮಾತು ಸ್ವಲ್ಪ ಕೇಳ್ರಿ. ಇವತ್ತು ಮನೇಲಿ ಇದ್ಬಿಡಿ ಪ್ಲೀಸ್. ಹೇಮಾ, ಹೊರಗಡೆ ಹೋಗೋ ಏನಿದು ನಿಂದು? ನಾನು ಆಫೀಸ್ಗೆ ಹೋಗ್ಬೇಕು ಅಂದರೆ ಹೋಗಬೇಕು ಅಷ್ಟೇ. ಬರ. ಅಂದರೆ ನಾನೀಗ ಹೋಗೋ ಜಾಗದಲ್ಲಿ ನಾಗಮಣಿನ ಕದ್ದು ನನ್ನ ತಂದೆ ತಾಯಿನ ಕೊಂದ ಆ ದುಷ್ಟ ಸಿಗ್ತಾನೆ ಅಂತನಾ? ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ, ಆದರೆ ಅದನ್ನ ನಿಖರವಾಗಿ ಹೇಳೋದಕ್ಕೆ ಆಗ್ತಾ ಇಲ್ಲ ಅಮೃತ. ನೀನು ಹೋಗೋ ಜಾಗಗಳ ಸುತ್ತಮುತ್ತಾನೆ ನಿನ್ನ ಶತ್ರು ಕಾಣಿಸ್ತಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಅಮೃತ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಈಗ ನಿನಗೆ ಸಿಕ್ಕಿರೋ ಅವಕಾಶನ ಕಳ್ಕೋಬೇಡ. ಹೋಗೋ ಅಮೃತ. ಸರಿ ಚಿಕ್ಕಮ್ಮ, ನನ್ನ ಶತ್ರು ಸಿಗ್ತಾನೆ, ನನ್ನ ಕಣ್ಣಿಗೆ ಕಾಣಿಸ್ತಾನೆ ಅಂದರೆ ನಾನು ಖಂಡಿತ ಹೋಗ್ತೀನಿ ಚಿಕ್ಕಮ್ಮ. ನನ್ನ ಶತ್ರುನ ಸಾಯಿಸೋ ಅವಕಾಶ ಸಿಗುತ್ತೆ ಅನ್ನೋದಾದರೆ ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೀನಿ. ಎಂಥ ಕಷ್ಟ ಆದರೂ ನಾನು ಅನುಭವಿಸೋದಕ್ಕೆ ಸಿದ್ಧ ಚಿಕ್ಕಮ್ಮ. ನನ್ನ ಶತ್ರುನ ಬಿಡಲ್ಲ ನಾನು. ಅವನು ಕಂಡ ತಕ್ಷಣ ಅಲ್ಲೇ ಬಲಿ ಹಾಕ್ತೀನಿ ನಾನು. ಅವನನ್ನ ಕಚ್ಚಿ ಸಾಯಿಸ್ತೀನಿ. ದೇವ್ರೇ, ಏನಪ್ಪ ಮಾಡಲಿ ನಾನು? ಆಗ್ತಾ ಇದೆ. ಜೈ ಮಹಾಕಾಲ! ಅನಾಹುತ, ಅನಾಹುತ, ಮಹಾ ಅನಾಹುತ! ಏನ್ ಅನಾಹುತ ಬಾಬಾ? ಯಾರಿಗೇನು ತೊಂದರೆ ಆಗಿದೆ? ನಿಮ್ ಮನೇಲಿ ಒಬ್ರಿಗೆ ಅಪಾಯ ಆಗ್ತಾ ಇದೆ ರುದ್ರ. ನಮ್ಮನೆಲ್ಲ ಯಾರಿಗೆ ಬಾಬಾ? ಹೇಳಿ ಬಾಬಾ, ಯಾರಿಗೆ ಅಂತ? ಜೈ ಮಹಾಕಾಲ! ನಿಮ್ಮಣ್ಣ ವಿಷ್ಣು ಪ್ರಾಣಕ್ಕೆ ಅಪಾಯ ಇದೆ ರುದ್ರ. ಬಾಬಾ, ಏನಿದು? ಅಣ್ಣನ ಜೀವಿಗೆ ಆಪತ್ತ? ಏನ್ ಹೇಳ್ತಾ ಇದ್ದೀರಾ ಬಾಬಾ ನೀವು? ಸತ್ಯ, ನಿಮ್ಮಣ್ಣನ ಆಯಸ್ಸು ಮುಗಿತಾ ಬರ್ತಾ ಇದೆ ರುದ್ರ. ಹೇಗ್ ಬಾಬಾ? ಅವನ ಜೀವಕ್ಕೆ ಅಪಾಯ ಬರಕ್ ಹೇಗ್ ಸಾಧ್ಯ? ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ ರುದ್ರ? ನೋಡು, ನಿಮ್ಮಣ್ಣನ ಮುಖ ಹೇಗೆ ಕಪ್ಪಿಡ್ತಾ ಇದೆ ಅಂತ ನೋಡು. ನೋಡಿದ್ಯಾ ರುದ್ರ, ನಿಮ್ಮಣ್ಣನ ಮೃತ್ಯು ಹೇಗೆ ಆವರಿಸ್ತಾ ಇದೆ ಅಂತ? ಏನೂ ಇಲ್ಲ ಚಿಕ್ಕಪ್ಪ, ಅರ್ಜೆಂಟಾಗಿ MLA ಸಾಹೇಬ್ರ ಆಫೀಸ್ಗೆ ಹೋಗಬೇಕಿತ್ತು. ಈ ಕಡೆ ವಿಷ್ಣು ಅವ್ರ ಆಫೀಸ್ಗೆ ಹೋಗಿ ಅಗ್ರಿಮೆಂಟ್ಗೆ ಸೈನ್ ಹಾಕ್ಸ್ಬೇಕಿತ್ತು. ಅದಕ್ಕೆ ನೀವೇ ವಿಷ್ಣು ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀರಾ ಚಿಕ್ಕಪ್ಪ? ನಾನಾ? ಇಲ್ಲಪ್ಪ. ನೋಡು, ನನಗೆ ಆ ವಿಚಾರಗಳೆಲ್ಲ ಗೊತ್ತಾಗಲ್ಲ. ಅದು ಅಲ್ಲದೆ ನನಗೆ ಬೇರೆ ಕೆಲಸ ಇದೆಯಪ್ಪ. ಪ್ಲೀಸ್ ಚಿಕ್ಕಪ್ಪ, ಹಾಗೆಲ್ಲ ಹೇಳಬೇಡಿ. ಇವತ್ತೊಂದು ದಿವಸ, ಇನ್ಯಾವತ್ತೂ ನಿಮ್ಗೆ ಈ ಥರ ಕೆಲಸ ಹೇಳಲ್ಲ. ಅನಿವಾರ್ಯ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇನೋ ಸರಿ. ನೋಡು, ನಿನಗೆ ಹೆಲ್ಪ್ ಮಾಡಬೇಕು ಅಂತ ನನಗೂ ಆಸೆ ಇದೆ. ಆದರೆ ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಒಂದು ಕೆಲಸ ಮಾಡಪ್ಪ, ಇವತ್ತು ಒಂದು ದಿನ ನೀನು ಅಡ್ಜಸ್ಟ್ ಮಾಡ್ಕೊಂಬಿಡು. ಮಾವ, ನೀವೇ ಹೀಗೆ ಹೇಳಿದ್ರೆ ಹೇಗೆ ಹೇಳಿ? ಜೈ ಮಹಾಕಾಲ! ನೋಡು ರುದ್ರ, ನೋಡು. ಹೌದು ಬಾಬಾ, ಅಂದ್ರೆ ಇದ್ರ ಅರ್ಥ ಏನು? ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಇದರ ಅರ್ಥ ನಿಮ್ಮಣ್ಣನ ಆಯಸ್ಸು ಇನ್ನು 1 ತಾಸು ಮಾತ್ರ. ಆಮೇಲೆ ಅವನು ತನ್ನ ಜೀವನ ಕಳ್ಕೊಳ್ತಾನೆ. ಅಪ್ಪ, ನೀವು ಹೇಳ್ದಾಗೆ ವಿಷ್ಣುವ್ರ ಹತ್ರ ಹೋಗಿ ನಾನು ಸೈನ್ ಮಾಡಿಸ್ಕೊಂಬರ್ತೀನಿ. ಏನಮ್ಮ ಇದು? ಆಗಲೇ ಹೋಗಲ್ಲ ಅಂತ ಹೇಳಿದೆ, ಈಗ ಹೋಗ್ತೀನಿ ಅಂತೀಯ? ಇದ್ದಕ್ಕಿದ್ದಾಗ ಮನಸ್ಸು ಬದಲಾಯಿಸ್ಕೊಂಡ್ಬಿಟ್ಟಿದ್ಯಾ?
ಏನು ಸಮಾಚಾರ? ಹೌದು, ಆಗ ನಾನು ಹಾಗಂತ ಹೇಳಿದ್ದೆ. ಆದರೆ ನಿನ್ನೆ ನಾನು ಅವ್ರ ಜೊತೆ ನಡ್ಕೊಂಡಿರೋ ರೀತಿ ಅಪ್ಪ ಅಮ್ಮನಿಗೆ ಬೇಸರ ಆಗಿದೆ. ಅದು ತಪ್ಪು ಅಂತ ನನಗೀಗ ಅರ್ಥ ಆಯಿತು. ಆ ಕಾರಣಕ್ಕೆ ನಾನೇ ಹೋಗಿ ಕ್ಷಮೆ ಕೇಳಬೇಕು ಅನ್ನಿಸ್ತು. ಅದಕ್ಕೆ ಈ ನೆಪದಲ್ಲಿ ಹೋಗಿ ಬರ್ತೀನಿ. ನನ್ನ ಅಣ್ಣನ ಜೀವ ಹೋಗಕ್ಕೆ ಹೇಗೆ ಸಾಧ್ಯ? ಅವನಿಗೇನಾಗುತ್ತೆ? ಇದು ಹೇಗೆ ಸಾಧ್ಯ ಬಾಬಾ? ಅವನಿಗೆ ಸಾವು ಹೇಗೆ ಬರುತ್ತೆ? ಜೈ ಮಹಾಕಾಲ ರುದ್ರ, ನಿನ್ನ ಸ್ನೇಹಿತನ ಸಾಯಿಸಿದ ಆ ನಾಗಿಣಿನೇ ನಿಮ್ಮಣ್ಣನ ಸಾಯಿಸೋದಿಕ್ ಬರ್ತಾ ಇದ್ದಾಳೆ. ನಾಗಿಣಿನ ಅವಳು ಮತ್ತೆ ಸಾಯಿಸೋದಕ್ಕೆ ಬಂದಿದ್ದಾಳ? ಹೌದು ರುದ್ರ, ಅವಳ ತಂದೆ ತಾಯಿನ ಸಾಯಿಸಿದಾಗ ನಿನ್ ಜೊತೆ ಇದ್ದವ್ರನ್ನ ಯಾರು ಬಿಡಲ್ಲ. ನಿಮ್ಮೆಲ್ರೂ ಸಾಯಿಸೋದಿಕ್ಕೆ ಅವಳು ಇಲ್ಲಿಗೆ ಬರ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ನನಗೆ. ಹಾವಿನ ದ್ವೇಷ 12 ವರ್ಷ, ಆದರೆ ಈ ಇಚ್ಛಾದಾರಿ ನಾಗಗಳ ದ್ವೇಷ 7 ಜನ್ಮಕ್ಕೂ ಇರುತ್ತೆ ರುದ್ರ. ಈ ಇಚ್ಛಾದಾರಿ ನಾಗಗಳಿಗೆ ಯಾರಿಂದಲಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಪ್ರತಿಕಾರ ತೀರಿಸ್ಕೊಳ್ಳೋವರೆಗೂ ತಮ್ಮ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಈಗ ನಾಗಿಣಿಯ ಕಣ್ಣು ನಿಮ್ಮ ಅಣ್ಣನ ಮೇಲೆ ಬಿದ್ದಿದೆ. ತುಂಬ ಸಂತೋಷ ಅಮೃತ. ನೀನು ಹೋಗೋಕ್ಕಾಗಲ್ಲ ಅಂತ ಹೇಳಿದಾಗ ನನ್ನ ಕೈಕಾಲೇ ಆಡಲಿಲ್ಲ. ಈಗ ನೀನು ಹೋಗ್ತೀನಿ ಅಂತ ಹೇಳಿದೆಯಲ್ಲ, ಈಗ ನನ್ನ ಟೆನ್ಷನ್ ಎಲ್ಲ ಕಡಿಮೆ ಆಯಿತು. ಅಲ್ಲ, ನೀನು ಇದ್ದಕ್ಕಿದ್ದಾಗ ಮನಸ್ಸು ಬದಲಾಯಿಸಿರೋದನ್ನ ನೋಡಿದ್ರೆ ನನಗೆ ಯಾಕೋ ಅನುಮಾನ. ನಿಜಕ್ಕೂ ನೀನು ವಿಷ್ಣು ಅವ್ರ ಹತ್ರ ಅಪಾಲಜಿ ಕೇಳಕ್ಕೆ ಹೋಗ್ತಾ ಇದೆಯೋ ಅಥವಾ ಬೇರೆ ಏನಾದರೂ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದೆಯೋ ಅಂತ. ಚಿಕ್ಕಪ್ಪ, ಏನು ಮಾತಾಡ್ತಿದ್ದೀರಾ ನೀವು? ಅಮೃತ ವಿಷ್ಣು ಅವ್ರ ಆಫೀಸಿಗೆ ಹೋಗ್ತೀನಿ ಅಂತ ಒಪ್ಕೊಂಡಿದ್ದೆ ನಮ್ಮ ಪುಣ್ಯ. ಅಂಥದ್ರಲ್ಲಿ ನೀವೇನೇನೋ ಪ್ರಶ್ನೆ ಕೇಳಿ ಅವಳು ಮನ್ಸು ಬದಲಾಯಿಸೋ ಥರ ಮಾಡಬೇಡಿ. ಅಮೃತ, ನೀನು ಚಿಕ್ಕಪ್ಪನ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಅವ್ರು ಯಾವಾಗಲೂ ಯಾವ್ದಾರು ಒಂದು ವಿಷಯಕ್ಕೆ ಅನುಮಾನ ಪಡ್ತಾನೆ ಇರ್ತಾರೆ. ತಗೋ ಈ ಫೈಲ್ನ. ನೋಡು, ಡ್ರೈವರ್ಗೆ ವಿಷ್ಣು ಅವ್ರ ಆಫೀಸ್ ಗೊತ್ತು. ಅವ್ರು ನಿನ್ನ ಕರ್ಕೊಂಡು ಹೋಗ್ತಾರೆ. ಹೋಗ್ಬಿಡ್ಬಾ. ಸರಿಯಪ್ಪ, ನಾನು ಹೋಗಿ ಬರ್ತೀನಿ. ಅಮ್ಮ ಬರಲಾ? ಸರಿಮ್ಮ, ಹುಷಾರಾಗಿ ಹೋಗ್ಬಾ. ಅಮೃತ, ನೀನು ಇದ್ದಕ್ಕಿದ್ದಾಗ ಮನಸ್ಸು ಬದಲಾಯಿಸಿರೋದನ್ನು ನೋಡಿದ್ರೆ ನೀನು ನಿಜವಾಗ್ಲೂ ವಿಷ್ಣು ಅವ್ರ ಹತ್ರ ಅಪಾಲಜಿ ಕೇಳಕ್ಕೆ ಹೋಗ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇದಕ್ಕೂ ಮುಂಚೆ ನಿನಗೂ ವಿಷ್ಣುಗೂ ಪರಿಚಯ ಇತ್ತು ಅನ್ನೋದು ನನಗೆ 100% ಗ್ಯಾರಂಟಿ ಆಗಿದೆ. ಈಗ ವಿಷ್ಣು ಅವ್ರ ಹತ್ರ ಕೇಳಿದ್ರೆ ನೀನು ಇಡೀ ಹಿಸ್ಟ್ರಿ ತಿಳ್ಕೊಬೋದು. ಮೊದಲು ಅದನ್ನು ಗೊತ್ತು ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾನು ಫಿಕ್ಸ್ ಮಾಡಿರೋ CC ಕ್ಯಾಮ್ರಾ ರೆಕಾರ್ಡಿಂಗ್ ಕೈಗೆ ಸಿಕ್ಕಿದ್ರೆ ನೀನು ಪ್ರೂಫ್ ಸಮೇತ ಸಿಕ್ಕಾಕೋತೀಯ. ಅಮೃತ, ಇಷ್ಟರಲ್ಲೇ ನೀನು ಮುಖವಾಡ ಕಳಚಿ ಮನೆಯಿಂದ ಓಡಿಸ್ತೀನಿ, ನೋಡ್ತಾ ಇರು. ದೇವ್ರೆ, ನಾನು ನಿನ್ನನ್ನೇ ನಂಬಿದ್ದೀನಿ. ನನ್ನ ಮುತ್ತೈದೆ ಭಾಗ್ಯನ ನೀನೇ ಕಾಪಾಡಬೇಕು. ಇವ್ರಿಗೇನು ಆಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕಪ್ಪ. ನಾನು ಎಷ್ಟು ಹೇಳಿದ್ರು ಹೋಗೋದು ಬೇಡ ಅಂತ ಇವ್ರು ಹಠ ಮಾಡಿ ಇವತ್ತು ಹೊರಗಡೆ ಹೋಗಿದ್ದಾರೆ. ಶಾಸ್ತ್ರಿಗಳು ಇವ್ರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದಾಗ್ಲಿಂದ ನಂಗೆ ತುಂಬ ಭಯ ಆಗ್ತಾ ಇದೆ. ಅತ್ತೆ, ಅತ್ತೆ, ಏನ್ ಮಯೂರಿ, ನೀವಿಲ್ಲಿದ್ದೀರಾ? ಯಾಕೆ, ಏನಾಯ್ತು? ಅರ್ಜುನ್ ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಅವನ್ನ ಹೇಗಾದರೂ ಮಾಡಿ ಒಪ್ಪಿಸ್ತೀನಿ ಅಂತ ಅನ್ನ ನೀರು ಏನು ತಗೊಳ್ಳಲ್ಲ ಅಂತ ಕೂತಿದ್ದಾರೆ ಅಜ್ಜಿ. ನಾನು ತಿನ್ನಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇದು, ಒಂದ್ರ ಮೇಲೆ ಒಂದು ಅವಾಂತರ. ಅತ್ತೆ ಮಗೆ ಮೊದಲೇ ಶುಗರ್ ಇದೆ,
ಟೈಮ್ ಸರಿಯಾಗಿ ಅವ್ರು ಊಟ ತಿಂಡಿ ಮಾಡಲಿಲ್ಲ ಅಂದರೆ ಅವ್ರ ಆರೋಗ್ಯ ಇನ್ನೂ ಕೆಟ್ಬಿಡುತ್ತೆ. ಏನು ಮಾಡೋದು? ಅಯ್ಯೋ ಬನ್ನಿ ಅತ್ತೆ ಬೇಗ, ನನಗೆ ಭಯ ಆಗ್ತಿದೆ. ಹಾಂ, ನಡಿ ಹೋಗೋಣ. ಓ ಶಿಟ್, ವಿಕ್ರಮ್ ಸರ್ ಫೋನ್ ಮಾಡಿದ್ದಾರೆ. ನೋಡ್ಕೊಂಡೇ ಇಲ್ಲ. ಓ, ಆವಾಗಲೇ ಯಾವುದೋ ಮೂಡಲ್ಲಿದ್ದೆ, ಆವಾಗ ಡಿಸ್ಕನೆಕ್ಟ್ ಮಾಡಿದೆ ಅನ್ಸುತ್ತೆ. ಪಾಪ ಏನು ಅಂದ್ಕೊಂಡ್ರೋ ಏನೋ. ಯಾವತ್ತೂ ಫೋನ್ ಮಾಡದಿರೋರು ಇವತ್ತು ಮಾಡಿದ್ದಾರೆ ಅಂದರೆ ಏನೋ ಎಮರ್ಜೆನ್ಸಿನೇ ಇರಬೇಕು. ಮತ್ತೆ ಫೋನ್ ಮಾಡೋದು, ಮನೆಗೆ ಹೋಗೋದೇ ಒಳ್ಳೆಯದು. ಎಸ್, ಮನೆ ಹೋಗೇ ಭೇಟಿ ಮಾಡೋಣ. ಏನು ಅರ್ಜುನ್ ಇದು? ಯಾಕೋ ಹೀಗೆ ಮಾಡ್ತೀಯಾ? ನಾನೇನಮ್ಮ ಮಾಡಿದೆ? ಏನು ಮಾಡಿದೆ ಅಂತ ಕೇಳ್ತಾ ಇದೆಯಲ್ಲ ಅರ್ಜುನ್. ನೀನು ಅವ್ರ ಮಾತು ಕೇಳಲಿಲ್ಲ ಅಂತ ಅತ್ತೆಮ್ಮ ಊಟ ತಿಂಡಿ ನೀರು ಏನು ಬೇಡ ಅಂತ ಉಪವಾಸ ಕೂತ್ಕೊಂಡಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ? ನನ್ನ ವಿರುದ್ಧವಾಗಿ ನೀವು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾನು ಒಪ್ಕೋಬೇಕಾ? ನೋ, ನಾನು ಒಪ್ಕೊಳ್ಳಲ್ಲ. ನೀನೇ ಹೋಗಿ ಅಜ್ಜಿಗೆ ಊಟ ಮಾಡೋದಕ್ಕೆ ಹೇಳು. ಈಗ ಅವ್ರು ಏನು ಹೇಳಿದ್ರು ಕೇಳಲ್ಲ ಕಣೋ, ನೀನೇ ಹೋಗಿ ಸಮಾಧಾನ ಮಾಡಬೇಕು. ನಾನು ಸಮಾಧಾನ ಮಾಡೋಕ್ಕೆ ಬಂದರೆ ಮತ್ತೆ ಅದೇ ಪ್ರಶ್ನೆ, ಅದೇ ಪ್ರಾಮಿಸು. ನನ್ನಿಂದ ಆಗಲ್ಲಮ್ಮ. ನೋಡು, ನೀನು ಏನು ಮಾಡ್ತೀಯೋ ಏನೋ ನನಗಂತೂ ಗೊತ್ತಿಲ್ಲ. ನೀನು ಮದುವೆ ಆಗ್ತೀಯೋ ಬಿಡ್ತೀಯೋ ಅದು ನನಗೆ ಬೇಕಾಗಿಲ್ಲ. ಮೊದಲು ಏನಾದರೂ ಒಂದು ಸಮಾಧಾನ ಮಾಡಿ ಅತ್ತೆಮ್ಮ ಊಟ ಮಾಡೋ ಹಾಗೆ ಮಾಡು. ಬಾ, ಒಪ್ಸು. ಅದು ನೋಡು, ನೀನೇನು ಮಾತಾಡಬೇಡ. ಬಾ ಅಂದರೆ ಬರಬೇಕು ಅಷ್ಟೇ. ಬಾ ಅಮ್ಮ. ಬಾರೋ, ಬಾ ಇಲ್ಲಿ ನೀನು. ನೋಡು, ಅಲ್ಲಿ ನೋಡಲಿ, ನಿನ್ನಿಂದಾಗಿ ನಿಮ್ಮ ಅಜ್ಜಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಕೂತಿದ್ದಾರೆ. ಅಜ್ಜಿ, ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೀಗೆ ಕೂತಿದ್ಯೋ ಅಥವಾ ನಿನ್ನ ಲವರ್ ಶಿವನ್ ಧ್ಯಾನ ಮಾಡ್ತಾ ಇದೆಯೋ? ನನಗೆ ಗೊತ್ತು, ನಿನ್ನ ಲವರ್ ಶಿವನ್ ಧ್ಯಾನ ಮಾಡ್ತಾ ಇದೆಯಾ ಅಲ್ವಾ? ಅಜ್ಜಿ, ನೀನು ಹೀಗೆ ಮುಖ ಉದಿಸ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಮೊದಲು ತಿಂಡಿ ತಿನ್ನು. ಬೇಡ, ನನಗೇನು ಬೇಡ. ಅಜ್ಜಿ, ಚಿಕ್ಕ ಮಕ್ಳ ಥರ ಹಠ ಮಾಡಬೇಡ. ಶುಗರ್ ಇದೆ, ಆರೋಗ್ಯ ಕೆಡುತ್ತೆ. ನೋಡು, ನಾನೇ ತಿಂಡಿ ತಿನ್ನಿಸ್ತೀನಿ, ತಿನ್ಬೇಕು ಇವಾಗ. ಎಲ್ಲಿ ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಬಲವಂತ ಮಾಡ್ತಿದ್ಯಾ? ನೋಡು ಅರ್ಜುನ್, ನೀನು ಮಯೂರಿನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳು, ಆಗ ನಾನು ತಿಂತೀನಿ. ಇಲ್ಲ ಅಂದರೆ ನಾನು ಸತ್ರು ಪರವಾಗಿಲ್ಲ. ಒಂದು ತನ್ನನ್ನು ತಿನ್ನಲ್ಲ, ಒಂದು ಹನಿ ನೀರು ಕುಡಿಯಲ್ಲ. ಪ್ಲೀಸ್ ಅಜ್ಜಿ, ಹೀಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಬೇಡ. ನನಗೂ ಒಂದು ಇಷ್ಟ ಅಂತ ಇರುತ್ತೆ. ಅದಕ್ಕೆ ನೀವು ಅಡ್ಡಿ ಬರೋದು ಎಷ್ಟು ಸರಿ ಹೇಳು? ಜೀವನ ಪೂರ್ತಿ ಸಂಸಾರ ಮಾಡಬೇಕಾಗಿರೋನು ನಾನು. ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅದೇ ಸಂಸಾರನ ನಾವು ನೋಡಿರೋ ಮಯೂರಿ ಜೊತೆ ಮಾಡು ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ ನಾನು ಉಪವಾಸ ಬಿಡ್ತೀನಿ. ಇಲ್ಲ ಅಂದರೆ ನಾನು ಸತ್ರು ಪರವಾಗಿಲ್ಲ, ನಾನೇನು ಮುಟ್ಟಲ್ಲ. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಿ ಅತ್ತೆಮ್ಮ. ನೀವು ದಯವಿಟ್ಟು ಒಂದೇ ಒಂದು ತುತ್ತದ. ಇಲ್ಲ ಹೇಮ, ನಾನು ಮುಟ್ಟಲ್ಲ ಅಂದರೆ ಮುಟ್ಟಲ್ಲ. ನಿನ್ನ ಮಗನ ಹೇಳು, ನನ್ನ ಮಾತಿಗೆ ಒಪ್ಪಿಗೆ ಕೊಡಕ್ಕೆ. ಇಲ್ಲದೇ ಇದ್ರೆ ಹೀಗೆ ಇರ್ತೀನಿ, ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ. ಅಜ್ಜಿ, ಇದು ಅತಿ ಆಯಿತು. ನೀನೇನಾರು ಅಂದ್ಕೊಳ್ಳೋ, ನೀನು ನನ್ನ ಮಾತಿಗೆ ಒಪ್ಪಿಗೆ ಕೊಡೋವರೆಗೂ ನಾನು ಹೀಗೆ. ಛೇ, ಎಂಥ ಕೆಲಸ ಆಯಿತು. ಅಜ್ಜಿ ನೋಡಿದ್ರೆ ಏನೂ ತಿನ್ನಲ್ಲ ಅಂತ ಹಠ ಹಿಡ್ಕೊಂಡು ಕೂತಿದ್ದಾರೆ. ವಿಕ್ರಮ್ ಅವ್ರ ಮನೆಗೆ ಬೇರೆ ಹೋಗೋದಕ್ಕೆ ಟೈಮ್ ಆಯಿತು. ಏನು ಮಾಡಲಿ? ನಿಮ್ಮಣ್ಣನ ಸಾಯಿಸೋದಿಕ್ಕೆ ಬರ್ತಾ ಇದ್ದಾಳೆ ಅವಳು.